ಗುಡ್ ಮಾರ್ನಿಂಗ್. ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ತುಂಬ ದಿವಸ ಆಯಿತು ನಾನು ಬ್ಲಾಗ್ ಮಾಡೋದೆ. ಹಾಗೆ ಕೆಲವೊಂದು ಕಾರಣಗಳಿಂದ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನೊಂದು ಪ್ರಾಡಕ್ಟ್ ತೆಗೆದಿದ್ದೇನೆ ಮಿಶೋದಿಂದ. ಹಾಗೆ ಅದು ನನಗೆ ಇಷ್ಟ ಆಗಲಿಲ್ಲ. ಹಾಗೆ ಇನ್ನು ಯಾರು ಅದನ್ನು ತೆಗಿಬೇಡಿ ಅಂತ ನಾನದು ಆ ವಿಡಿಯೋದಲ್ಲಿ ತೋರಿಸುವಂತಾಯಿತು. ಪ್ರಾಡಕ್ಟ್ ಏನು ಅಂತ ನಾನು ತೋರಿಸ್ತೇನೆ ಇವಾಗ. ಇದೇ ನಾನು ಮಿಶೋದಿಂದ ತೆಗೆದು ತುಂಬ ದಿವಸ ಆಯಿತು. ಬುಕ್ ಮಾಡಿ ತುಂಬ ದಿವಸ ಆಯಿತು. ಬುಕ್ ಮಾಡಿ ಒಂದು 20 ದಿವಸ ಆಯಿತು. ಅದರ ನಂತರ ಒಂದು 10 ದಿವಸ ಕಳೆದಿದ್ದು ಬಂತು. ಒಂದು ಯೂಸ್ ಮಾಡುವಾಗ ನನಗೆ ಇಷ್ಟ ಆಗಲಿಲ್ಲ ಪ್ರಾಡಕ್ಟ್. ಹಾಗೆ ಒಮ್ಮೆ ತೋರಿಸಿ ಬಿಡುವಂತಾಯಿತು ನನಗೆ ಕೂಡ. ಇದು ಯಾವುದು ಗೊತ್ತಿಲ್ಲ ಪ್ರಾಡಕ್ಟ್, ಹೇರ್ ಡ್ರೈಯರ್ ಆ್ಯಂಡ್ ಸ್ಟ್ರೈಟ್ನರ್ ಅಂತ ಕೊಟ್ಟಿದ್ದಾರೆ. ನನಗೆ ಡ್ರೈಯರ್ ಅಲ್ಲ ಬೇಕಾದದ್ದು, ಸ್ಟ್ರೈಟ್ನರ್ ಬೇಕಾಗಿತ್ತು. ನನ್ನ ಹಳೆ ಸ್ಟ್ರೈಟ್ನರ್ ಹಾಳಾಗಿದೆ. ನಾನಿದು ವರ್ಕ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ. ಅವು ಮಿತ್ತದ ಮಾಂಪ್ಲಿ ಮಿತ್ತದ ಇಕ್ಕುತ್ತಾಳೆ. ಇಕ್ಕುತ್ತಾಳೆ ಇತ್ತಿರ್ತದ ಇಕ್ಕುತ್ತಾಳೆ. ಈ ಥರ ಬಾಚಿದ್ದು ಕೂದಲನ್ನು ಇದರಲ್ಲಿ ಉಂಟಲ್ಲ ಕೂದಲು. ಇವಾಗ ನಾವು ಎಲ್ಲಿಗಾದ್ರೂ ಟೆಂಪಲ್ಗೆಲ್ಲ ಹೋಗುದಿದ್ರೆ ಕೂದಲು ಒದ್ದೆ ಆಗಿರ್ತದಲ್ವ, ಅವಾಗ ಡ್ರೈ ಆಗ್ತದೆ. ಇದರಲ್ಲಿ ಡ್ರೈ ಮಾತ್ರ ಆಗುತ್ತೆ, ಮಾತ್ರ ಸ್ಟ್ರೈಟ್ ಆಗೋದಿಲ್ಲ. ಅದಕ್ಕೋಸ್ಕರ ಡ್ರೈ ಮತ್ತು ಸ್ಟ್ರೈಟ್ನರ್ ಅಂತ ಇದರಲ್ಲಿ ಬಾರ್ದಿದೆ. ಎರಡು ಕೂಡ ಆಗ್ತದೆ ಅಂತ, ಎರಡು ಆಗೋದಿಲ್ಲ ಇದರಲ್ಲಿ, ಡ್ರೈ ಮಾತ್ರ ಆಗೋದು. ಹಾಗಾಗಿ ನಾನು ಇದನ್ನು ರಿಟರ್ನ್ ಮಾಡ್ತಾ ಇದ್ದೇನೆ. ಹಾಗೆ ಯಾರಾದರೂ ಇದು ತೆಗೆದಿದ್ರೆ ನಾನು ಹೇಳಿದ್ದು, ನಾನು ಯೂಸ್ ಮಾಡಿದೆ, ನನಗೆ ಇಷ್ಟ ಆಗಲಿಲ್ಲ. ಡ್ರೈ ಆಗ್ತಾ ಉಂಟು, ಆದರೆ ಏನು ಸ್ಟ್ರೈಟ್ ಆಗೋದಿಲ್ಲ. ಹಾಗೆ ನಾನು ಇದನ್ನು ರಿಟರ್ನ್ ಮಾಡ್ತಾ ಇದ್ದೆ. ರಿಟರ್ನ್ ರಿಕ್ವೆಸ್ಟ್ ಕೊಟ್ಟು ಕೂಡ ತುಂಬ ದಿವಸ ಆಯಿತು, ಇನ್ನೂ ಕೂಡ ಬರಲಿಲ್ಲ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಒಂದು ಸಲ ರಿಜೆಕ್ಟ್ ಆಯಿತು, ಪುನಃ ಕೊಟ್ಟಿದ್ದೇನೆ ನಾನು. ನನಗೆ ನನ್ನ ಮಿಷಿನ್ ಹಾಳಾಗಿ, ಸ್ಟ್ರೈಟ್ನರ್ ಮಿಷಿನ್ ಹಾಳಾಗಿ ತುಂಬ ಪ್ರಾಬ್ಲಮ್ ಆಯಿತು. ಕೂದಲು ಚಿಕ್ಕದಿರುವಾಗ ಸ್ಟ್ರೈಟ್ನರ್ ಬೇಕಾಗ್ತದೆ. ಕೂದಲು ಉದ್ದ ಇರುವವರಿಗೆ ಸ್ಟ್ರೈಟ್ನರ್ನ ಅಗತ್ಯ ಇಲ್ಲ. ನಾನೊಂದು 2-3 ವರ್ಷ ಆಯಿತು ಸ್ಟ್ರೈಟ್ನರ್ ಯೂಸ್ ಮಾಡೋದು. ನೋಡಿದ್ರಲ್ಲ, ಆ ಒಂದು ಹೇರ್ ಸ್ಟ್ರೈಟ್ನರ್ ಅಂತ ತೆಗಿಬೇಡಿ ಅದನ್ನು. ನನ್ನ ತೋಟದಲ್ಲಿ ಒಂದು ಬದನೆಕಾಯಿ ಆಗಿದೆ, ಅದನ್ನು ಕಟ್ ಮಾಡಬೇಕು. ನಾನು ಇವತ್ತು ಕೂಡ ವ್ಲಾಗ್ ಮಾಡೋದ್ರಲ್ಲಿಲ್ಲ ಆಯಿತು, ಮತ್ತೆ ಆಯಿತು ವ್ಲಾಗ್ ಮಾಡುತ್ತಿದ್ದೆ. ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಮತ್ತೆ ಮಾತಾಡಲಿಕ್ಕೆ ಆಗೋದಿಲ್ಲ ವಿಡಿಯೋದಲ್ಲಿ. ಹಾಗೆ ವ್ಲಾಗ್ ಮಾಡುವಂತಾಯಿತು. ಇಲ್ಲಿ ಒಂದು ಬದನೆ ನೋಡಿ ಹಾಳಾಗಿದೆ. ಇದು ಫಸ್ಟಿಗೆ ನಾನು ನೋಡಿದೆ, ನಂತರ ಸ್ಟಾರ್ಟಿಂಗ್ ಒಂಥರ ಇತ್ತು. ಇದು ಹಣ್ಣಾಗ್ತಾ ಉಂಟು. ಅದು ಹಾಗೆ ಇರಲಿ, ಬೇರೆ ಉಂಟಾ ನೋಡುವ. ಇದರಲ್ಲಿ ಒಂದು ಚಿಕ್ಕದಿದೆ, ಬೆಳೆದಿದ ಗೊತ್ತಿಲ್ಲ. ಕಟ್ ಮಾಡುವ. ಇದೊಂದು ಬದನೆ ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಕೂಡ ದೊಡ್ಡದಿಲ್ಲ, ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಉಂಟಷ್ಟೇ. ಇಲ್ಲ ಟೀಮ್ ಎಲ್ಲ ನಿಂಗೆ ಕಾಪಿ ರೈಟ್ ಬರ್ಕೊಂಡು ನೋಡಿ. ಇಲ್ಲಿ ಒಂದು ತೆಂಗಿನ ಮರ ಬಿದ್ದೋಯ್ತು ನೋಡಿ, ಹೈಬ್ರಿಡ್. ಇದು 3ನೇ ತೆಂಗಿನ ಮರ ನಮ್ಮದು ಹಾಳಾಗೋದು. ಎಲ್ಲ ಕಡೆ ಹೀಗೆ ಆಗ್ತಾ ಉಂಟಂತೆ. ತೆಂಗಿನ ಮರಕ್ಕೇನೋ ರೋಗ ಬಂದಿದೆ ನೋಡಿ, ರೋಗ ಬಂದಿರ್ಬೋದು. ನನಗಂತೂ ತುಂಬ ಬೇಸರ ಆಗ್ತಾ ಉಂಟು ನೋಡಿ. ದೊಡ್ಡದಾಗುವಾಗ ಮರ ಸಾಯುವಾಗ ತುಂಬ ಬೇಸರ ಆಗೋದು. ಅದು ನಾನು ಅವತ್ತೊಂದು ತೋರಿಸಿದ್ದೆಲ್ಲ, ಅದೇ ಹುಳ ಉಪದ್ರ ಕೊಡೋದು. ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಹಳೆ ವೀಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೆ ನಾನು. ಇದರಲ್ಲಿ ಯೂಟ್ಯೂಬಲ್ಲಿ ಯಾವುದೊಂದು ಶಾರ್ಟ್ಸ್ ಹಾಕಿದ್ದೇನೆ, ಇದರ ನಂತರ ಹಾಕಲಿಲ್ಲ ನಾನು. ಇವಾಗ ಸಂಜೆ ಆಗುವಾಗ ಮಳೆ ಸ್ಟಾರ್ಟ್ ಆಗ್ತದೆ. ಡೇ ಟೈಮ್ ಸ್ವಲ್ಪ ಬಿಸಿಲು ಸೆಕೆ ಆಗಿರ್ತದೆ, ಆದರೆ ತುಂಬ ಸೆಕೆ ಇಲ್ಲ ಇವಾಗ, ತುಂಬ ಕಮ್ಮಿ ಆಗಿದೆ ಸೆಕೆ. ಇನ್ನು ಸ್ವಲ್ಪ ದಿವಸದಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಲಿಕ್ಕಾಯಿತು ಮಕ್ಕಳ. ಕಿಚನ್ ಡಿಜ್ಜಾ. ಗುಡ್ ಮಾರ್ನಿಂಗ್ ಚಾರ್ಲಿ. ಹಾಯ್ ಹಾಯ್ ಚಾರ್ಲಿ. ಚಾರ್ಲಿ ಗುಡ್ ಮಾರ್ನಿಂಗ್. ಚಾರ್ಲಿ ನಮಸ್ಕಾರ ಆಗ್ತಾನೆ ನನಗೆ. ಗೋಡೆಗೇನ ಪಿರವೆಯ. ಹಾಗೆ ವ್ಲಾಗ್ ಮಾಡೋದೇ ತುಂಬ ದಿವಸ ಆಯ್ತಲ್ವಾ. ಹಾಗೆ ನನ್ನ ಅಮ್ಮನಿಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರಂತೆ. ಏನು ರೂಪಾ ಅಂತ ಹೇಳಿದಾಗಾಯಿತು ನನಗೆ, ರೂಪಾ ಶೆಟ್ಟಿ ಅಂತ ಏನು ಹೇಳಿದಾಗಾಯಿತು. ರೂಪಾ ಶೆಟ್ಟಿ ಆಗಿದ್ದರೆ ಕಮೆಂಟ್ ಮಾಡಿ ನನಗೆ. ನಿಮ್ಮ ವ್ಲಾಗ್ಸ್ ನೋಡ್ತೇನೆ ಅಂತ ಹೇಳಿದ್ರಂತೆ. ಖುಷಿ ಆಯಿತು ನನಗೆ. ಅಮ್ಮನಿಗೆ ಕೂಡ ತುಂಬ ಖುಷಿ ಆಯ್ತಂತೆ ಬಂದು ಮಾತಾಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇಲ್ಲಿ ಒಬ್ಬ ಕತ್ರೆಯಲ್ಲಿ ಏನೋ ಕೆಲಸ ಆಗ್ತಾ ಉಂಟು. ಇನ್ನೇ ಮಣ್ಣೆ
ಮಲ್ಲ ಇಟ್ನ ಬ್ರೇಕ್ ಕಟ್ ಮಾಡಿ ಓ ದೇವರೇ ಪೂತದೈ ಕಟ್ ಮಾಡ್ನ ಪೂತದೆ ಕಟ್ ಮಾಡಿ ಬೊಕ ಮಲ್ಲ ಇಟ್ನ ಬ್ರೇಕ್ ಎಲ್ಲಿ ಹೆಂಚಿನ ಅವಸ್ಥೆ ಸಮೇತ ಪೂತದೈ ಎಲ್ಲ ಕಟ್ ಮಾಡ್ಬೇರಿಯಾ ಕೊರ್ಕತ್ತಿ ಮಗಳು ಎಲ್ಲ ಏನು ಬೀಜ ಹಾಕಿಟ್ಟದು ಗೌರಿ ಗೌರಿ ಹೂ ಉಂಟಲ್ವಾ ಇವನ್ ನೋಡಿ ಎಲ್ಲ ಕತ್ತರಿಸ್ತೀನಿ ನೋಡಿ ಇನ್ಯಾ ಮಾಡ್ಪೋಡಿ ಅನಿಕೇನಿ ಹಾಂ ಹಾಕಿ ಈ ಹಾಕಲ್ಲ ಸರಿ ಆಪುಜ ಬಿಡು ರಜೆಯಲ್ಲಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅವನಿಗೆ ಒಟ್ಟಾರೆ ಟಿ ವಿ ನೋಡ್ತಾ ಇದ್ದೆ ಇಷ್ಟೊತ್ತು ಕರೆಂಟ್ ಹೋಯ್ತು ಕಾಣಿಸ್ತದೆ ಇವಾಗ ಬುಕ ಹಾಂ ನೋ ಸಿಗ್ನಲ್ ಬಂಡವೇ ಟಿಕೆಟ್ ಟಿ ವಿ ನೋಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಏನಾದರೂ ಉಪದ್ರ ಮಾಡುವ ಅಂತ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ತುಂಬ ದಿವಸ ಸ್ವಲ್ಪ ಗ್ಯಾಪ್ ಬಿಟ್ಟರೆ ನನಗೆ ಏನಾಗ್ತದೆ ಅಂತ ಹೇಳಿದರೆ ಏನು ಮಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಇವತ್ತು ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಹೊಸದಾಗಿ ವ್ಲಾಗ್ ಮಾಡುವಾಗೆ ಆಗ್ತಾ ಉಂಟು. ನೆಕ್ಸ್ಟ್ ನೋಡುವ, ಒಂದು ದಿವಸ ಬಿಟ್ಟು ಕಂಟಿನ್ಯೂ ಆಗಿ ವ್ಲಾಗ್ ಹಾಕ್ತೇನೆ. ಇಷ್ಟಾದರೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.